ನನ್ನ ಜ್ಞಾನ ಬಂದಾಗ್ಲಿಂದ ವಿತ್ ಪ್ರಾಕ್ಟಿಕಲ್ ಆಗಿ ಹೇಳ್ತಾ ಇದ್ದೀನಿ, ಕಾಣದ ದೆವ್ವಗಳು ಈ ಪ್ರಪಂಚದ ಮೇಲೆ ಇಲ್ಲ, ಕಾಡುವ ಮನುಷ್ಯ ದೆವ್ವಗಳು ಇದ್ದಾರೆ ಅಂತ. ಅವರು ಕೆಲವರು ಹೇಳ್ತಾರೆ, ನನ್ನ ವಿಡಿಯೋ ಹಾಕಿ ಇವ್ರು ದೆವ್ವ ಇಲ್ಲ ಅಂದ್ರೆ ದೇವರು ಇಲ್ಲ ಅಂದ್ಬಿಡ್ತಾರೆ. ಎಸ್, ಪಾಸಿಟಿವ್ ಇಲ್ಲ ಅಂದ್ರೆ ನೆಗೆಟಿವ್ ಇಲ್ಲ, ನೆಗೆಟಿವ್ ಇಲ್ಲ ಅಂದ್ರೆ ಪಾಸಿಟಿವ್ ಇಲ್ಲ. ನೆಗೆಟಿವ್ ಎನರ್ಜಿ ಇದೆ, ಪಾಸಿಟಿವ್ ಎನರ್ಜಿ ಇದೆ ಅಂತ. ರೇ, ನನ್ನ ಮಾತು ನೆಗೆಟಿವ್ ಮೈಂಡ್, ಪಾಸಿಟಿವ್ ಮೈಂಡ್ ಅಷ್ಟೇ. ನಾವು ಹೇಗೆ ಅದನ್ನು ಪಾಸಿಟಿವ್ ತಗೊಳ್ತೀವಿ, ನಾವು ಹೇಗೆ ನೆಗೆಟಿವ್ ತಗೊಳ್ತೀವಿ, ಅದು ನಮ್ಮ ಮೇಲೆ ಬಿದ್ದಿದೆ. ಇಲ್ಲೊಬ್ಬ ವ್ಯಕ್ತಿ ನೋಡಿ, ಅಲ್ಲಿ ದೆವ್ವ ಇದೆ, ತಡ್ಕೊಳಕ್ಕಾಗಲ್ಲ, ಇದೆಲ್ಲ ಡ್ರಾಮಾ ಅಂತ ಚೆನ್ನಾಗಿ ಅರ್ಥ ಆಗ್ತಾ ಇದೆ. ಇದು ನೀವೇ ಮಾಡಿಸಿರೋದು ಅಂತಲೂ ಕೂಡ ಚೆನ್ನಾಗಿ ಅರ್ಥ ಆಗ್ತಾ ಇದೆ. ಇದು ಪೊಲೀಸ್ ಇಲಾಖೆಗೂ ಗೊತ್ತಾಗ್ಬೇಕು. ಮಾಟ ಮಂತ್ರ ವಾಮಾಚಾರ ಅಲ್ಲಿ ದೆವ್ವ ಇದೆ, ಇದೆಲ್ಲ ಸುಳ್ಳು ಅನ್ನೋದನ್ನು ಪೊಲೀಸ್ ಇಲಾಖೆಗೆ ಗೊತ್ತಾಗ್ಬೇಕು. ನಾನು ಒಂದು ಓಪನ್ ಚಾಲೆಂಜ್ ಮಾಡ್ತೇನೆ, ಈ ರೀತಿ ಜನಗಳನ್ನ ಕರ್ಕೊಂಡೋಗಿ ನೀವೇ ವಿಡಿಯೋ ಮಾಡ್ಕೊಂಡು ನೀವೇ ಮಾಡಿಸ್ತಾ ಇದ್ದೀರಲ್ಲ. ಯಾರು ಇಲ್ಲ ಬ್ರೋ ಇಲ್ಲಿ. ಅಣ್ಣ ಇಲ್ಲೇ ಕ್ಲೀನ್ ಆಗಿ ಕಾಣಿಸ್ಕೊಟ್ಟು ಕರೀರಿ. ಯಾವ ಜಾಗದಲ್ಲಿ ಅಲ್ಲಿ ನೆಗೆಟಿವ್ ಎನರ್ಜಿ ಇದೆ, ಅಲ್ಲಿ ಆ ದೆವ್ವ ಇದೆ, ಅಲ್ಲಿ ನಮ್ಮ ಮೇಲೆ ಅಟ್ಯಾಕ್ ಮಾಡ್ತು ಅಂತ ಹೇಳ್ತಿರಲ್ಲ, ನಾನು ಆ ಪ್ಲೇಸಿಗೆ ಬರ್ತೀನಿ. ಎಲ್ಲರಿಗೂ ಹೊಸ ದೆವ್ವ ವಿಡಿಯೋಗೆ ಸ್ವಾಗತ. ಸೊ ಇವತ್ತು ಬಂದ್ಬಿಟ್ಟು ನಾವು ಒಂದು ಅತಿ ದೊಡ್ಡ ಭಯಂಕರವಾದ ಲೊಕೇಶನ್ಗಾದ್ರೆ ಬಂದಿದ್ದೀರಿ. ರೀಸೆಂಟಾಗಿ ಈ ಲೊಕೇಶನಲ್ಲಿ ತಮಿಳ್ನಾಡಿಂದ ಗ್ರೇ ವುಲ್ಫ್ ವಾಸು ಅವರಾದರೆ ಬಂದು ವಿಡಿಯೋ ಮಾಡ್ಕೊಂಡು ಹೋಗವ್ರೆ. ಅವರೇ ತುಂಬ ಎದ್ರಿ ಈ ಲೊಕೇಶನಲ್ಲಿ ಮತ್ತೆ ಬಂದು ಮಾಡಬೇಕು, ಇವಾಗಾದರೆ ಇದನ್ನು ನಾವು ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ ಅಂತ ಅಂದ್ಬಿಟ್ಟು ಅವ್ರು ವಾಪಸ್ ಹೋಗಿದ್ದಾರೆ. ನಾನು ಕೂಡ ಬರ್ತೀನಿ. ನೀವು ಅದನ್ನ ನೀವೇನು ಮುಟ್ಟಕ್ಕಾಗಲ್ಲ, ಅದೇನೋ ಹೊಡೆದ್ಬಿಡುತ್ತೆ, ಹಾಗಾಗ್ಬಿಡುತ್ತೆ, ನಾನು ಮುಟ್ಟು ತೋರಿಸ್ತೀನಿ. ನನ್ನ ಮೇಲೆ ಅಟ್ಯಾಕ್ ಮಾಡ್ಲಿ, ಇದು ಓಪನ್ ಚಾಲೆಂಜ್. ಯಾಕ್ರಿ ಈ ರೀತಿ ದೇವುಗಳನ್ನ ಇದೆ ಅಂತ ಹೇಳಿ, ಈ ರೀತಿ ಅಲ್ಲೆಲ್ಲೋ ಕೆಟ್ಟ ನೆಗೆಟಿವ್ ಎನರ್ಜಿ ಇದೆ, ಆ ಸ್ಥಳದಲ್ಲಿ ನೆಗೆಟಿವ್ ಎನರ್ಜಿ ಇದೆ ಅಂತ ಇಡೀ ನಿಮ್ ತಂಡನೆ ಕರ್ಕೊಂಡೋಗಿ ಈ ರೀತಿ ಡ್ರಾಮಾ ಮಾಡಿಸಿ ಜನಗಳಿಗೆ ಮಂಕ್ಬೂದಿ ಬೆಳೆಸ್ತಾ ಇದ್ದೀರಲ್ರಿ. ನಾಚಿಕೆ ಆಗಲ್ಲ ನಿಮ್ಗೆ? ಇಲ್ಲದ ದೇವಗಳನ್ನ ಸೃಷ್ಟಿ ಮಾಡ್ತಾ ಇದ್ದೀರಿ. ನಿಮ್ಮ ವರ್ತನೆಯಲ್ಲೇ ಗೊತ್ತಾಗ್ತಾ ಇದೆ ಏನಾಗ್ತಾ ಇದೆ ಅಂತ ಹೇಳಿ. ಒಂದ್ ನಿಮಿಷ ಸೀರಿಯಸ್ ಆಗಿ ಹೇಳ್ತೇನೆ, ಈ ರೂಮ್ ಬ್ಯಾಡ್ವೇ ಬೇಡ. ಅಣ್ಣ ಎಲ್ಲ ಕಡೆ ಅಟ್ಯಾಕ್ ಮಾಡ್ತಾ ಇದ್ದಾಳ ಇಲ್ಲಿ. ಈ ಗಡೆಯಲ್ಲಿ ಸಾರ್ವಜನಿಕರ ಪರವಾಗಿ ಮತ್ತೊಮ್ಮೆ ಕೇಳ್ಕೊಳ್ತಾ ಇದ್ದೀನಿ, ಯಾವ ಸ್ಥಳದಲ್ಲಿ ನೀವು ರೆಕಾರ್ಡ್ ಮಾಡಿದ್ರಿ, ಅಲ್ಲಿ ಗೊಂಬೆ ಇತ್ತು, ನಿಮ್ ಕೈಯಲ್ಲಿ ಮುಟ್ಟಕ್ಕಾಗ್ಲಿಲ್ಲ, ಅಲ್ಲಿ ದೆವ್ವ ಇತ್ತು, ಅಲ್ಲಿ ಕಾಣಿಸ್ತಾ ಇದೆ, ಅಲ್ಲಿ ಓಡೋಗ್ತಾ ಇದೆ, ಎಲ್ಲ ನೀವು ಸೃಷ್ಟಿ ಮಾಡಿದ್ದೀರಲ್ಲ, ಆಯಾ ಪ್ಲೇಸ್ಗೆ ಬರ್ತೀನಿ. ಹಂಗ ನಾನು ಒಬ್ಬನೇ ಬರ್ತೀನಿ. ನೋಡಿ ಬ್ರೋ, ನೋಡಿ ಬ್ರೋ, ಭಕ್ತನೇ ಐತಣ ಮೇಲ್ಗಡೆ ನನ್ನ ಮೇಲೆ ಅಟ್ಯಾಕ್ ಮಾಡೋದಾದ್ರೆ ಮಾಡ್ಲಿ, ಓಪನ್ ಚಾಲೆಂಜ್ ಕೊಡ್ತಾ ಇದ್ದೀನಿ. ದಯವಿಟ್ಟು ಸಾರ್ವಜನಿಕರ ಇದನ್ನ ನಂಬೇಡಿ. ಯಾರು ಯಾರು ಬ್ರೋ? ಏನ್ ಬ್ರೋ ಇದು? ಫುಲ್ ಸೈಕ್ ಆಗ್ತಾ ಇದೆ ಬ್ರೋ. ಹುಷಾರ್ ಪ್ರಜಾ, ಫುಲ್ ಅಟ್ಯಾಕ್ಸ್ ಆಗ್ತಾ ಇದೆ ಬ್ರೋ. ಕೊನೆಯದಾಗಿ ಇವ್ರು ಮಾಡೋದೇನ್ ಗೊತ್ತಾ, ಅಲ್ಲಿ ವಿಜ್ಞಾನ ತಂತ್ರಜ್ಞಾನಗಳನ್ನೇ ಬೆಳೆಸ್ಕೊಂಡು ಅದ್ಭುತವಾದ ಹಾರರ್ ತರ ಸೌಂಡ್ ಎಫೆಕ್ಟ್ ಕೊಟ್ಬಿಡೋದು, ಆ ಪ್ಲೇಸಲ್ಲಿ ಏನೋ ಆಗ್ತಾ ಇದೆ ಅಂತ ಹೇಳಿ ತಂತ್ರಜ್ಞಾನ ಬೆಳೆಸ್ಕೊಳ್ಬಿಡೋದು. ಇವೆಲ್ಲವೂ ಕೂಡ ತಂತ್ರಜ್ಞಾನವನ್ನ ಟೆಕ್ನಾಲಜಿಯನ್ನ ಬಳಸ್ಕೊಂಡೇ ಮಾಡ್ತಾರೆ. ಮತ್ತು ದೆವ್ವ ಇಲ್ಲದ ದೆವ್ವನ ಸೃಷ್ಟಿ ಮಾಡೋದು ಇದು ಟೆಕ್ನಾಲಜಿಯಿಂದಲೇ. ಅದನ್ನ ನಾವು ಫೆದರ್ ಡಿಸ್ಯಾಚುರೇಟ್ ಅಂತ ಹೇಳಿ ಕರಿತೀವಿ. ಈಗ ಮಾಡಿ ನಮ್ಮ ಜನ ಎದುರಿಕೊಳ್ಳೋ ಹಾಗೆ ಮಾಡ್ತಾರೆ. ನೀವು ಸಾರ್ವಜನಿಕರೇ, ನಾನು ನಿಮಗೆ ಕೈ ಮುಗಿದು ಕೇಳ್ಕೊಳ್ತೇನೆ, ಅದೊಂದು ಕಥೆಯಾಗಿ ನೋಡಿ, ಒಂದಿಷ್ಟು ಮರುಸೃಷ್ಟಿಯಾಗಿ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಂಡು ನೋಡಿ. ಈಗಲೂ ಕೂಡ ಇವ್ರು ಹೇಳ್ತಾರಲ್ಲ, ಅದೆಲ್ಲ ಬನ್ನಿ ಉತ್ತರ ಪ್ರದೇಶಕ್ಕೆ, ಅದೊಂದು ಜಾಗಕ್ಕೆ ಬಿಟ್ಟೇ ಇಲ್ಲ ಅಂತ ಹೇಳ್ತಾರೆ. ಇವ್ರು ಅಲ್ಲೋಗಿ ವಿಡಿಯೋ ಮಾಡ್ತಾರ? ಆತ್ಮಗಳೊಂದಿಗೆ ಮಾತಾಡ್ತೀನಿ, ಸತ್ತಿರುವ ಸೆಲೆಬ್ರಿಟಿಯೊಂದಿಗೆ ಮಾತನಾಡಿಸ್ತೀನಿ, ಅದು ಅಲ್ಲಿ ಯಾರೋ ಒಬ್ರು ಅಪ್ಪು ಜೊತೆ ಮಾತಾಡ್ತೀನಿ, ಇಲ್ಲಿ ಯಾರೋ ಹಿಂದಿ ಆಕ್ಟರ್ ಜೊತೆ ಮಾತಾಡ್ತೀನಿ. ಸ್ವಾಮಿ, ಅವ್ರು ಯಾರು ಅಪರಾಧ ಮಾಡಿಲ್ಲ, ಅವ್ರ ಜೊತೆ ಮಾತಾಡ್ಬೇಡಿ. ಸೌಜನ್ಯ ಕೊಲೆಯಾಗಿದೆ. ನಿಜವಾಗಲೂ ಅವರ ಆತ್ಮವನ್ನ
ನೀವು ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಥವಾ ಕೋರ್ಟ್ಗೆ ಹೋಗಿ ಅವ್ರ ಮುಂದೆ ಹೇಳಿಸಿ. ಇಷ್ಟೆಲ್ಲ ದುರಂತಗಳು ನಡೀತಾ ಇದೆಯಲ್ಲ, ನೋವುಗಳು ನಡೀತಾ ಇದೆಯಲ್ಲ, ಅದಕ್ಕೆಲ್ಲ ಒಂದು ಕಡಿವಾಣ ಹಾಕೋಣ, ಪೊಲೀಸ್ ಸ್ಟಾಪ್ ಹಾಕೋಣ. ಆಗತ್ತಾ ನಿಮ್ ಕೈಲಿ? ಒಂದು ಕೋರ್ಟ್ಗೆ ಯಾರನ್ನಾರ ನಿಮ್ಮವ್ರನ್ನ ಕರ್ಕೊಂಡೋಗಿ ಸೌಜನ್ಯ ಮಾತಾಡ್ತಾ ಇದ್ದಾಳೆ ಅಂತ ಹೇಳಿ ಕೋರ್ಟ್ ಮುಂದೆ, ಜಡ್ಜ್ ಮುಂದೆ ಮಾತಾಡಿಸ್ರಿ, ಸಮಸ್ಯೆ ಬಗೆಹರಿಯುತ್ತೆ. DK ರವಿ ಹೇಗ್ ಸತ್ತೋದ್ರಿ, ಯಾಕೆ ಆತ್ಮಹತ್ಯೆ ಮಾಡ್ಕೊಂಡ್ರು, ಆ DK ರವಿ ಆತ್ಮನ ತರಿಸ್ಬಿಟ್ಟು ಮಾತಾಡಿಸ್ರಿ ಕೋರ್ಟಲ್ಲಿ. ಸತ್ತಿರೋ ಅಂತ ಮನುಷ್ಯರು ದೇವುಗಳಾಗಿ ಮಾತಾಡ್ತಾರೆ, ಸಿಗ್ತಾರೆ ಅಂತ ಹೇಳ್ತಿರಲ್ಲ. ಹಾಗಾದ್ರೆ ಈ ಜಗತ್ತಲ್ಲಿ ಇಷ್ಟು ಸಾವಿರ ಲಕ್ಷ ಕೋಟಿಗಟ್ಟಲೆ ಜೀವರಾಶಿಗಳು ಸತ್ತೋಗಿವೆಯಲ್ಲ, ಮನುಷ್ಯ ಯಾಕ್ರಿ ದೆವ್ವ ಆಗ್ತಾರೆ? ಪ್ರಾಣಿಗಳು ದೆವ್ವ ಆಗಲ್ವೇನ್ರಿ? ಹಾಗಾದ್ರೆ ಎಲ್ಲ ಜೀವರಾಶಿಗಳು ದೆವ್ವಗಳಾಗಿದ್ರೆ ಈ ಜಾಗದಲ್ಲಿ ನಿಂತ್ಕೊಳ್ಳೋಕ್ ಸಾಧ್ಯನೇ ಆಗ್ತಿರ್ಲಿಲ್ಲ. ಒಂದೊಂದು ಅಣುನೂ ಕೂಡ ಈ ಪ್ರಪಂಚ ಹುಟ್ಟಿದಾಗಲಿಂದ ಎಷ್ಟು ಜೀವರಾಶಿಗಳು ಸತ್ತೋಗಿದ್ದಾರೆ, ಎಷ್ಟು ಮನುಷ್ಯರು ಸತ್ತೋಗಿದ್ದಾರೆ. ಅವರೆಲ್ಲರೂ ಕೂಡ ಆತ್ಮಗಳಾಗ್ಬಿಟ್ಟಿದ್ರೆ ನಮ್ಮ ಉಸಿರೊಳಗಡೆ ನೂರಾರು ಆತ್ಮಗಳು ಹೋಗ್ತಾ ಇದ್ದೋ. ಆತ್ಮ ಇದೆ, ಆತ್ಮ ಬರೆಸ್ತೀನಿ, ದೆವ್ವ ಇದೆ, ನಾನ್ ನೋಡಿದ್ದೀನಿ, ಬನ್ರಿ ಕೋರ್ಟಲ್ಲಿ ಮಾತಾಡೋಣ, ಬನ್ನಿ ಸಾಬೀತುಪಡಿಸ್ರಿ ಕೋರ್ಟಲ್ಲಿ. ನೀವು ಯಾವ ಪ್ಲೇಸಲ್ಲಿ ಹೋಗಿದ್ದೀರಿ, ಆ ಪ್ಲೇಸಲ್ಲಿ ಏನೇನು ನಡೀತು ವಿತ್ ಪ್ರಾಕ್ಟಿಕಲ್ ತಗೊಂಡು ಬಂದು ಕೋರ್ಟ್ ಮುಂದೆ, ನ್ಯಾಯಾಧೀಶ ಮುಂದೆ ಮಾತಾಡ್ರಿ. ಇಡೀ ಜಗತ್ತು ಅಪ್ಕೊಳ್ಳುತ್ತೆ. ಸೆಂಟ್ರಲ್ಲಿ ನನ್ ಮಾತ್ರ ಇದೆ ಅಲ್ಲಿ ನೋಡಿ, ಅಲ್ಲಿ ಕಾಣಿಸ್ತಿದೆ, ಏನೋ ಬಗ್ ನೋಡ್ತಿದೆ. ಅದೇ ಅಣ್ಣ, ಮೇ ಬಿ ಆ ಬ್ಲ್ಯಾಕ್ ಮ್ಯಾಜಿಕ್ ಮಾಡೋರ. ಅಣ್ಣ ಅವ್ರು ಯಾಕಣ್ಣ ಇದು ಮಾಡ್ತಾರೆ? ನನಗೆ ಗೊತ್ತು ರೀ ನೀವು ಕೋರ್ಟಿಗೆ ಬರಲ್ಲ ಅಂತ. ಯಾಕೆಂದ್ರೆ ಕಾನೂನು ವಿರುದ್ಧವಾಗಿ ಇದು ನೀವು ಮಾತಾಡ್ತಾ ಇದ್ದೀರಿ, ಕಾನೂನು ವಿರುದ್ಧವಾಗಿ ನೀವು ಮಾಡಿದ್ದೀರಿ, ಮೌಢ್ಯತೆಯ ಕಾನೂನು ವಿರುದ್ಧವಾಗಿ ಇದು ಮಾಡಿದ್ದೀರಿ. ಇದು ಓನ್ಲಿ ಪ್ರಚಾರಕ್ಕೋಸ್ಕರ, ಜನರನ್ನು ಎದುರಿಸೋಕ್ಕೋಸ್ಕರ, ಇಲ್ಲಿ ಇನ್ನೇನು ಮಾಡ್ಕೊಳ್ಳೋಕ್ಕೋಸ್ಕರ ಮಾಡ್ತಾ ಇರುವ ತಂತ್ರ ಅಂತ ಸಾಕಷ್ಟು ಜನರಿಗೆ ಗೊತ್ತು. ಸ್ನೇಹಿತರೆ, ನಾಗರಿಕ ಬಂಧುಗಳೇ, ಇಂಥವ್ರು ಯಾರ್ಯಾರು ಹಾರಾಡ್ತಾರ ಹೋಗಿ ಆ ಜಾಗದಲ್ಲಿ ಮಾಡಿದ್ದಾರೆ, ಈ ಜಾಗದಲ್ಲಿ ಮಾಡಿದ್ದಾರೆ, ಈ ಜಾಗದಲ್ಲಿ ಅಲ್ಲಿ ನೆಗೆಟಿವ್ ಎನರ್ಜಿ ಇದೆ, ಅಲ್ಲಿ ಓಡೋಗ್ತಾ ಇದ್ದೆ ನಮ್ಮನ್ನ ಹಿಡ್ಕೊಂಡ್ಬಿಟ್ರು, ಅಲ್ಲಿ ಗಾಡಿಯಲ್ಲಿ ಹೋಗ್ತಾ ಇದ್ದೆ ಅಲ್ಲೊಂದು ದೆವ್ವ ಹೋಗ್ತು ಅಂತ ತೋರಿಸ್ತಾರಲ್ಲ, ಅವೆಲ್ಲ ವಿಡಿಯೋಗಳನ್ನ ನಾವು ಹಾಕಿ ಆ ಪ್ಲೇಸ್ಗೆ ಹೋಗಿ ಅಲ್ಲೇ ರೆಕಾರ್ಡ್ ಮಾಡ್ಕೊಂಡು ಬಂದು ಸತ್ಯಾಸತ್ಯತೆಯನ್ನ ನಿಮ್ಮ ಮುಂದೆ ಬಿಚ್ಚಿಡುವಂತ ಕೆಲಸವನ್ನ ನಮ್ಮ ಹುಲಿಕಲ್ ನಟರಾಜ್ ಯೂಟ್ಯೂಬ್ ಮಾಡುತ್ತೆ. ಭಯ ಆಗ್ತದೆ ನಿಮ್ಗೆ. ಸುತ್ತಮುತ್ತ ನೋಡ್ಕೊಂತ ಇರಿ. ಏನು ಸೌಂಡ್ ಅದು? ಏನಂತ ಗೊತ್ತಿಲ್ಲ, ಒಳಗೂ ಸೌಂಡ್ ಅಲ್ಲೂ ಸೌಂಡ್ ಕೇಳಿಸ್ತೈತೆ. ಅನಿಮಲ್ ಸೌಂಡ್. ಕೊನೆಯದಾಗಿ ಯೂಟ್ಯೂಬರ್ಸ್ಗಳಲ್ಲಿ ನಾನು ಮನವಿ ಮಾಡ್ಕೊಳ್ತೇನೆ, ನೀವು ಪ್ರಚಾರಕ್ಕೋಸ್ಕರ ನೀವು ಯಾರ್ಯಾರನ್ನ ಕರ್ಕೊಂಡ್ಬಂದು ಪ್ರಚಾರ ಮಾಡಿಸ್ತಾ ಇದ್ದೀರಾ ಅಂತ ಗೊತ್ತಾಗ್ತಾ ಇದೆಯಾ? ಒಬ್ಬ ಮಂತ್ರವಾದಿಗಳನ್ನ, ಒಬ್ಬ ಡೋಂಗಿ ಗುರೂಜಿಗಳನ್ನ, ಒಬ್ಬ ಆತ್ಮದೊಂದಿಗೆ ಮಾತಾಡೋಣ, ಒಬ್ರು ಇನ್ಯಾರೋ ವ್ಯಕ್ತಿಗಳನ್ನ ಕರ್ಕೊಂಡ್ಬಂದು ಅಲ್ಲಿ ಪ್ರಚಾರಕ್ಕೋಸ್ಕರ ಏನೆಲ್ಲ ಅಡ್ವರ್ಟೈಸ್ಮೆಂಟ್ ಕೊಡಿಸ್ತಾ ಇದ್ದೀರಿ. ನೀವು ಯಾರನ್ನ ಕರ್ಸ್ಕೊಂಡು ಯಾವ ರೀತಿ ಮಾಡ್ತಾ ಇದ್ದೀರಾ ನಿಮ್ಮ ಮನಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳಿ. ಯೂಟ್ಯೂಬರ್ಸ್ ಅಲ್ಲಿ ನಾನು ಮನವಿ ಮಾಡ್ಕೊಳ್ತೇನೆ, ಪ್ರಾರ್ಥನೆ ಮಾಡ್ಕೊಳ್ತೇನೆ, ನಿಮ್ಗೊಂದು ಸಾಮಾಜಿಕ ಬದ್ಧತೆ ಇದೆ, ಜವಾಬ್ದಾರಿ ಇದೆ. ಇಲ್ಲಿ ಯಾರೋ ಮಂತ್ರವಾದಿಗಳನ್ನ, ಡೋಂಗಿ ಗುರೂಜಿಗಳನ್ನ ಕರ್ಕೊಂಬಂದು ಪ್ರಮೋಷನ್ ಕೊಡಿಸೋ ಬದಲು ದಯವಿಟ್ಟು ಒಬ್ಬ ವಿಜ್ಞಾನಿಯನ್ನ, ಒಬ್ಬ ಶಿಕ್ಷಕರನ್ನ, ಒಬ್ಬ ಆದರ್ಶ ವ್ಯಕ್ತಿಗಳನ್ನ, ಸಾಧಕ ವ್ಯಕ್ತಿಗಳನ್ನ ಕರೆಸಿ ಅವ್ರ ಹತ್ರ ನೀವು ಪ್ರಮೋಷನ್ ಕೊಡಿಸಿ ಅಥವಾ ಪ್ರಚಾರ ಮಾಡಿಸ್ಕೊಳ್ಳಿ. ಇದು ನಿಮ್ಮ ಸಾಮಾಜಿಕ ಬದ್ಧತೆ. ದಯವಿಟ್ಟು ನಿಮ್ಮ ಮನಸ್ಥಿತಿಯನ್ನು ಹಾಳು ಮಾಡ್ಕೋಬೇಡಿ. ನಮಸ್ಕಾರ.